ಸಿಲಿಂಡರ್ನಲ್ಲಿ ದರ ಏರಿಕೆ ಆಗಿರೋದು ಹೋಟೆಲ್ ಮಾಲೀಕರ ಜೊತೆ ಗ್ರಾಹಕರನ್ನು ಕೂಡ ಕಂಗಾಲಾಗಿಸಿದೆ. ಹೋಟೆಲ್ ಊಟದ ದರದ ಮೇಲೆ ಸಿಲಿಂಡರ್ ದರ ಏರಿಕೆ ಅನ್ನೋದು ಎಫೆಕ್ಟ್ ಕೊಟ್ಟೇ ಕೊಡುತ್ತೆ. ಸಿಲಿಂಡರ್ ದರವನ್ನ ಸರಿದೂಗಿಸೋದಕ್ಕೆ ಹೋಟೆಲ್ ಊಟದ ದರ ಏರಿಕೆಗೆ ಚಿಂತನೆ ನಡೆಸಿದ್ದಾರೆ ಹೋಟೆಲ್ ಮಾಲೀಕರು. ಬೆಲೆ ಏರಿಕೆಯಿಂದ ಹೋಟೆಲ್ ನಡೆಸೋದೇ ಕಷ್ಟ ಆಗ್ತಾ ಇದೆ ಅಂತ ಮಾಲೀಕರು ಹೇಳ್ತಾ ಇರೋದು. ಇತ್ತೀಚೆಗಷ್ಟೇ ಹೋಟೆಲ್ ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಮಾಡಿದ್ರು. ಈಗ ಮತ್ತೆ ಊಟ ತಿಂಡಿ ಬೆಲೆ ಏರಿಕೆ ಮಾಡಿದ್ರೆ ಗ್ರಾಹಕರು ಬರೋದೇ ಇಲ್ಲ. ಹೋಟೆಲ್ ಉದ್ಯಮದ ಮೇಲೆ ಇದರ ಪರಿಣಾಮ ಬೀರುತ್ತೆ ಅಂತ ಮಾಲೀಕರು ಹೇಳ್ತಿದ್ದಾರೆ. ಅಮೆರಿಕ ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮವಾಗಿ ಇದೀಗ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ ಆಗಿದ್ದು ಸುಮಾರು 990 ರೂಪಾಯಿ 50 ಪೈಸೆಯಷ್ಟು ಕೊಪ್ಪಳದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ. ಇದರಿಂದಾಗಿ ಸಹಜವಾಗಿ ಹೋಟೆಲ್ ಉದ್ಯಮದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತದೆ. ಅದಕ್ಕೆ ಕೊಪ್ಪಳ ನಗರದ ಏನು ಸ್ವಾತಿ ಉಪಹಾರ ಇದೆ, ಒಂದು ಸ್ವಾತಿ ಉಪಹಾರ ಕೇಂದ್ರದಲ್ಲಿ ನಾನಿದ್ದೀನಿ. ಏನಂತಂದರೆ ಸಹಜವಾಗಿಯೇ ಪ್ರತಿದಿನವೂ ಕೂಡ ಈ ಒಂದು ಉಪಹಾರ ಕೇಂದ್ರಕ್ಕೆ ಸಾವಿರಾರು ಜನರು ಬರ್ತಾರೆ. ಸರ್ ಹೇಳಿ ಸರ್, ಯಾವಾಗ ಯುದ್ಧ ಆರಂಭ ಆಯಿತು ಆವಾಗಲಿಂದಲೂ ಕೂಡ ಸಿಲಿಂಡರ್ ಸಮಸ್ಯೆ ಆಗ್ತಕ್ಕಂಥ ಬೆಲೆ ಕೂಡ ಏರಿಕೆ ಆಗಿದೆ. ಇವತ್ತು ಎಷ್ಟು ಏರಿಕೆ ಆಗಿದೆ ಏನು ಅಂತ? ಈ ಏಕಾಏಕಿ 1,000 ರೂಪಾಯಿ ಇವತ್ತು ಏರಿಕೆಯಾಗಿದೆ. ಇದರಿಂದ ನಮಗಲ್ಲದೆ ನಮ್ಮ ಗ್ರಾಹಕರಿಗಂತೂ ಭಾಳ ತೊಂದರೆ ಆಗ್ತಾ ಇದೆ. ನಾವು ಅನಿವಾರ್ಯವಾಗಿ ನಾವು ಬೆಲೆ ಏರಿಕೆ ಮಾಡಬೇಕಾಗ್ತದೆ. ಸರ್, ಅವಾಗ ಹಣ ಕೊಟ್ಟರು ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಸರ್. ಯಾವ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಇವತ್ತು ಹೋಟೆಲ್ ಉದ್ಯಮದವರು ಇದ್ದಾರೆ ಅಂತ? ಎಲ್ಲಕ್ಕಿಂತಲೂ ನಮ್ಮ ಬೇರೆ ಡಿಸ್ಟಿಕ್ಕಿನಲ್ಲೆಲ್ಲ ಸಿಗ್ಬೋದೇನೋ, ನಮ್ಮ ಕೊಪ್ಪಳದಲ್ಲಿ ನಮಗೆ ಬೇಕಾದಷ್ಟು ಸಿಲಿಂಡರ್ ಸಿಗ್ತಾ ಇಲ್ಲ. ಆದ್ದರಿಂದ ಹೋಟ್ಲ್ ನಾವು ಕಟ್ಗೆ ಒಲೆಗೆ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಇನ್ನೂ ಮತ್ತು ಇದೇ ರೀತಿ ರೇಟು ಜಾಸ್ತಿ ಆದರೆ ನಮ್ಗೆ ಹೋಟ್ಲ್ ಉದ್ಯಮ ನಡೆಸೋದು ಕಷ್ಟ ಆಗಿಬಿಡ್ತದೆ. ಓಕೆ ಸರ್. ಸರ್, ಅಂದರೆ ಈಗ ಕೊಪ್ಪಳ ಒಂದು ಮಧ್ಯಮ ನಗರ ಸರ್. ಇಲ್ಲೇ ಸಹಜವಾಗಿಯೇ ಹಣ ದುಬಾರಿ ಮಾಡಿದರೆ ಗ್ರಾಹಕರಿಗೆ ಕೂಡ ಸಂಕಷ್ಟ ಆಗ್ತದೆ. ತಾವೀಗಾಗಲೇ ಸಂಕಷ್ಟದಲ್ಲಿದ್ದೀರಿ, ಏನು ತೊಂದರೆ ಆಗ್ತದೆ ಅಂತ ನಿಮಗೆ? ನಮಗೆ ತೊಂದರೆ ಏನಿಲ್ಲ. ಗ್ರಾಹಕರು ಮತ್ತು ಮಾಲಕರು ಬಡಿದಾಡೋ ಪರಿಸ್ಥಿತಿ ಇದು. ಇದೇ ಥರ ರೇಟ್ ಜಾಸ್ತಿ ಮಾಡ್ತಾ ಹೋದರೆ ನಾವು ಅನಿವಾರ್ಯವಾಗಿ ರೇಟ್ ಜಾಸ್ತಿ ಮಾಡಬೇಕು. ಅನಿವಾರ್ಯವಾದಾಗ ನಾವು ಗ್ರಾಹಕರ ಜೊತೆ ಜಗಳ ಆಡಬೇಕು, ಅವ್ರು ನಮ್ಮ ಜೋಡಿ ಜಗಳ. ಭಾಳ ಸಮಸ್ಯೆ ಆಗ್ತಾಯಿದೆ. ಸಮಸ್ಯೆ ಅಂದರೆ ನಮ್ಗೆ ಕುತ್ತಿಗೆ ಬಂದಿತ್ತು, ಇನ್ನೇ ಅಂದರೆ ಇಲ್ಲ, ಅಲ್ಲಿವರೆಗೆ ಬಂದಿದೆ ಸರ್. ನಾವು ಕಾರ್ಮಿಕ ಕೆಲಸ ಮಾಡಿದ್ರು ಸರ, ಬೆಳಗ್ಗೆ ನಾಷ್ಟ ಮಾಡಿಲ್ಲ ಅಂತ ಬಂದಿರ್ತೀವಿ ಕೆಲಸಕ್ಕೆ. ಇಲ್ಲಿ ಬಂದ್ಬಿಟ್ಲೆ ಟಿಫಿನ್ ರೇಟ್ ಜಾಸ್ತಿ ಆಗಿದೆ. ಹಂಗಾಗಿ ನಮ್ಗೆ ಭಾಳ ತೊಂದರೆ ಆಗುತ್ತೆ. ಗ್ಯಾಸ್ ರೇಟ್ ಕಮ್ಮಿ ಮಾಡಬೇಕು. ದಿನ ಏರ್ಕೊಂಡು ಹೋದರೆ ಜಾಸ್ತಿ ಆದರೆ ನಾವು ಕೂಲಿ ಕೆಲಸ ಮಾಡೋರು, ಬೆಳಗ್ಗೆ ಗಡ ಬಂದಿರ್ತೀವಿ ನಾವು, ಏನು ಮಾಡಬೇಕು ನಾವು? ಹಂಗಾಗಿ ಗ್ಯಾಸ್ ರೇಟ್ ಕಮ್ಮಿ ಮಾಡಬೇಕು ಇವರು. ಇದು ಸಂಬಂಧಪಟ್ಟಿದ್ದು ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಏನು ಸಿಲಿಂಡರ್ ಜಾಸ್ತಿ ಆಗ್ತದೆ, LPG ಬೆಲೆ, ಕಚ್ಚಾ ತೈಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಜಾಸ್ತಿ ಆದಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.